ಹಾಯ್ ಗಾಯ್ಸ್, ವೆಲ್ಕಮ್ ಟು ಗೀತಾ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿಲಿ ನಾನು ಫಿಶ್ ಕಬಾಬ್ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿ ಬಂದಿದೆ. ಮನೇಲೇ ಪೌಡ್ರ್ ಮಾಡಿಕೊಂಡು ನಾನು ತಯಾರು ಮಾಡಿದ್ದೀನಿ ಫಿಶ್ ಕಬಾಬ್ನ. ನಿಮ್ಮ ಮನೇಲೂ ಕೂಡ ಒಂದ್ಸರಿ ಮಾಡಿ. ಮತ್ತು ಗೀತಾ ಚಾನಲ್ ಹೊಸಬ್ರು ಯಾರ್ಯಾರು ನೋಡ್ತಾ ಇದ್ದೀರಾ ಅವರು ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹೊಸ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಫಿಶ್ ಕಬಾಬ್ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಯಾವ್ಯಾವ ಐಟಮ್ ಬೇಕು ಮನೆಯಲ್ಲೇ ನಾನು ಪೌಡ್ರ್ ಮಾಡ್ಕೊತೀನಿ. ಯಾವ ರೀತಿ ಯಾವ್ಯಾವ ಐಟಮ್ ಬೇಕೋ ಅದನ್ನು ನಿಮಗೆ ಮೆನ್ಷನ್ ಮಾಡ್ತೀನಿ. ಬನ್ನಿ ನೋಡಿ. ಫಿಶ್ ಕಬಾಬ್ಗೆ ನಾನು ಒಂದು ಮೊಟ್ಟೆ ಒಡೆದಾಕ್ತಾ ಇದ್ದೀನಿ. ಮೊಟ್ಟೆ ಒಂದು ಹಾಕ್ತೀನಿ ಸಾಕು. ನಾನು ಮನೆಯಲ್ಲೇ ಮಾಡ್ಕೋತಾ ಇದ್ದೀನಿ ಪೌಡ್ರ್ಗಳೆಲ್ಲ. ನೋಡಿ, ಇದು ಕಾರ್ನ್ಫ್ಲೋರ್ ತೊಗೋತಾ ಇದ್ದೀನಿ. 1.5 ಸ್ಪೂನ್ ಕಾರ್ನ್ಫ್ಲೋರ್ ತೊಗೋತೀನಿ. 1 ಸ್ಪೂನು ಮೈದಾ ಹಿಟ್ಟು, ಅದೇ 1 ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು ಹಾಕೋತೀನಿ. 1 ಸ್ಪೂನ್ನಷ್ಟು ಅಚ್ಚ ಖಾರದ ಪೌಡ್ರ್ ಹಾಕೋತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಜಿಂಜಿ ಗಾರ್ಲಿಕ್ ಪೇಸ್ಟ್ ಹಾಕೋತಾ ಇದ್ದೀನಿ. 1/4 ಸ್ಪೂನ್ನಷ್ಟು ಹಾಕೋತೀನಿ ಸಾಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಒಂಚೂರು ಕಲರ್ ಹಾಕ್ಕೊಳ್ಳೋಣ, ಕೇಸರಿ ಕಲರು ಸಾಕು. ಫಿಶ್ ಕಬಾಬ್ ಪೇಸ್ಟು ರೆಡಿಯಾಗಿದೆ. ಮನೇಲೇ ಕೂಡ ಎಲ್ಲ ಪೌಡ್ರ್ಗಳನ್ನು ಮಿಕ್ಸ್ ಮಾಡಿ ಮಾಡ್ಕೊಂಡಿದ್ದೀನಿ. ಏನೇನು ಅಂತ ನಿಮಗೆ ಮೆನ್ಷನ್ ಮಾಡಿದ್ದೀನಿ ಆಲ್ರೆಡಿ. ಇವಾಗ ಫಿಶ್ ಹಾಕ್ಕೊಳ್ಳೋಣ. ಇದರೊಳಗಡೆ ಕಲಿಸ್ಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಎಲ್ಲ ರೆಡಿಯಾಗಿದೆ. ಕಲಸಿಟ್ಕೊಂಡಿದ್ದೀನಿ. ಈಗ ನೋಡಿ, ಆಲ್ರೆಡಿ ರೆಡಿಯಾಗಿದೆ. ಕಲಸಿಟ್ಕೊಂಡಿದ್ದೀನಿ. 15 ನಿಮಿಷ ನೆನೆಸಿಟ್ಬಿಡೋಣ. 15 ನಿಮಿಷ ಆದಮೇಲೆ ನಾನು ಎಣ್ಣೆಲಿ ಕರಿಯೋಣ. ಅದಕ್ಕೆ ಎಣ್ಣೆ ಇಟ್ಕೊಂಡಿದ್ದೀನಿ. ಈಗ ಆಲ್ರೆಡಿ ನಾನು ಇದೇ ಬಾಣಲಿ ಇಟ್ಕೊಳ್ಳೋದು. ಬೇರೆ ಬಾಣಲಿ ಇಟ್ಕೊಳ್ಕೋದ್ರೆ ಸ್ವಲ್ಪ ಗಬ್ಬರುತ್ತೆ. ಅದಕ್ಕೆ ಸ್ಮಾರ್ಟ್ ಬಾಣಲಿ ಇಟ್ಕೊಂಡು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿದ್ದೀನಿ. ಏಕೆಂದರೆ ಅದು ಎಣ್ಣೆ ಜಾಸ್ತಿ ಯಾವುದಕ್ಕೂ ಯೂಸ್ ಮಾಡೋಕ್ಕಾಗಲ್ಲ, ಬರೀ ಕಬಾಬಿಗೆ ಮಾತ್ರ ಯೂಸ್ ಮಾಡಬೇಕಾಗತ್ತೆ. ಹಂಗಾಗಿ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಹಾಕೋತೀನಿ ಕಬಾಬು. ಮನೇಲೇ ಪೌಡ್ರ್ ಮಾಡಿಕೊಂಡು ನಾನು ತಯಾರು ಮಾಡಿದ್ದೀನಿ ಫಿಶ್ ಕಬಾಬ್ನ. ನಿಮ್ಮ ಮನೇಲೂ ಕೂಡ ಒಂದ್ಸರಿ ಮಾಡಿ. ನಿಮ್ಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು.